ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದ್ಲಿಗೆ ತಾರಾ ಗುಡ್ ಮಾರ್ನಿಂಗ್ ಪಪ್ಪ ಹಾಗಂತ ಹೇಳಿ ಕಾಫಿ ತಗೊಂಡ್ ಬರ್ತಾಳೆ. ಗುಡ್ ಮಾರ್ನಿಂಗ್ ಮಗಳೇ. ಓಹೋ, ಏನು ನೀನು ಕಾಫಿ ತಗೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಅವ್ರ ತಂದೆ ಹೇಳ್ತಾರೆ. ನೀವ್ ಇಷ್ಟಪಡೋ ಫಿಲ್ಟರ್ ಕಾಫಿ ಅಂತ ಕೊಡ್ತಾಳೆ. ಓಹೋ, ಬ್ಲಾಕ್ ಕಾಫಿ ಇಲ್ವಾ ಅಂತ ಅವ್ರ ತಂದೆ ಕೇಳ್ತಾರೆ. ನಿಮ್ಗೆ ಏಟಾಗಿದೆಯಲ್ವಾ, ಅದಕ್ಕೆ ಅಂತಾಳೆ ತಾರಾ. ಸರಿ ಆಗ್ಲಿ ಅಂತ ಅವರು ಕಾಫಿ ಕುಡಿಬೇಕು ಅನ್ನೋ ಅಷ್ಟರಲ್ಲಿ ತಾರಾ ತಿಂತಾಳೆ. ಬಂದೇ ಬಿಡ್ತಾ ಅಂತ ಅವ್ರ ತಂದೆ ಕೇಳ್ತಾಳೆ. ಜಸ್ಟ್ ಒನ್ ಅಷ್ಟೇನೆ ಅಂತ ತಾರಾ ಹೇಳ್ತಿರೋವಾಗ ಮತ್ತೆ ಇನ್ನೊಂದ್ಸರಿ ತಿಂತಾಳೆ. ಎರಡಾಯ್ತು ಅಂತ ಅವ್ರ ತಂದೆ ಹೇಳ್ತಾರೆ. ಮತ್ತೆ ತಿನ್ಬೇಕು ಅಂತ ತಾರಾ ಅನ್ಕೋತಿರೋವಾಗ್ಲೇ ಇನ್ನೊಂದು ಅಂತ ಅವ್ರ ತಂದೆ ಹೇಳ್ತಾ ಇರ್ತಾರೆ. ತಾರಾ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾಳೆ. ಕಂಟ್ರೋಲ್ ಮಾಡ್ಕೊಂಡೆ ಅಂತ ತಾರಾ ಹೇಳ್ತಾಳೆ. ಬೆಳಿಗ್ಗೆ ತಲೆ ಸ್ನಾನ ಮಾಡಿದ್ಯಾ, ಸರಿಯಾಗಿ ಒರ್ಸ್ಕೊಂಡು ಇಲ್ಲ, ಏನ್ ಕಂದ ಇದೆಲ್ಲ ಅಂತ ಕೇಳ್ತಾರೆ. ನಿನಗೋಸ್ಕರ ವ್ರತ ಮಾಡ್ತಿದ್ದೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಂತ ತಾರಾ ಹೇಳ್ತಾಳೆ. ತಿಕ್ಲಾಗೆಲ್ಲ ನಡ್ಕೋಬೇಡ ಹಾಗಂತ ಅವ್ರು ಹೇಳ್ತಿರೋವಾಗ ಪಪ್ಪ ಅಂತಾಳೆ ತಾರಾ. ಡಾಕ್ಟರ್ ಹೇಳಿಲ್ವಾ ನಿನ್ಗೆ ಸಣ್ಣಗಿರೋ ಟೈಮ್ನಲ್ಲಿ ಬೆಳಿಗ್ಗೆ ಹೊತ್ತು ನೀನ್ ಸ್ನಾನ ಮಾಡ್ಬಾರ್ದು ಅಂತ? ಅವ್ರು ಹಾಗಂತಿರೋವಾಗ ಅವ್ರಿಗೇನ್ ಪಾಪ ಹೇಳ್ತಾರೆ. ದೇವ್ರು ಎದ್ದೇಳೋ ಅಷ್ಟರಲ್ಲಿ ಕಾಲು ಇಟ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಬಿಸಿ ಆಗ್ಬಿಡ್ತಾನೆ ಅಂತಾಳೆ ತಾರಾ. ಏನ್ ಕಾನ್ಸೆಪ್ಟ್ ಅಮ್ಮ ಅಂತ ತಾರಾ ತಂದೆ ಕೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಗೆ ಅವಳು ಹಾಗಂತಿರೋವಾಗೆ ಮತ್ತೆ ತಿಂತಾಳೆ. ಪೂಜೆ ಮಾಡಿದೀನಿ ಅಂತಾಳೆ. ನಾನ್ ನಿನ್ಗೆ ಪೂಜೆ ಮಾಡ್ತಿದ್ದೀನಿ, ನನ್ ಪೂಜೆ ಅಪ್ಪನ ಬೇಗ ಪೂಜಾರ್ ಮಾಡು ಅಂತ ಕೇಳ್ಕೊಂಡೆ ಅಂತಾಳೆ. ನೋಡು ಪೂಜೆ ಪವರ್ ಹೇಗಿದೆ, ಆಲ್ರೆಡಿ ನೀನು ಎತ್ ಕೂತಿದ್ಯಾ ಅಂತಾಳೆ. ಎಷ್ಟು ದಿನ ಅಂತ ನೀನ್ ಕವಲಾಗ್ ಕೂತಿರ್ತೀಯಮ್ಮ ನನ್ಗೋಸ್ಕರ? ನಿನ್ ಗಂಡ, ನಿನ್ ಮನೆ, ನಿನ್ ಸಂಸಾರ ಯಾವ್ದು ಬೇಡವಾ ಅಂತಾರೆ. ಸದ್ಯಕ್ ಬೇಡ ಅಂತಾಳೆ ತಾರಾ. ಮುಂದೆ ಆದ್ರೂ ಬೇಕಲ್ಲಮ್ಮ ಅಂತ ತಾರಾ ತಂದೆ ಹೇಳ್ತಾರೆ. ನೋಡ್ಕೊಳ್ಳೋಣ ಅಂತ ತಾರಾ ಹೇಳ್ತಾಳೆ. ನೋಡಕ್ಕೆ ನಾನ್ ಇರ್ಬೇಕಲ್ಲಮ್ಮ, ನಾನ್ ಇದ್ದಾಗ್ಲೇ ಆಗ್ಬಿಡು ಕಂದ ಅಂತಾರೆ. ನೋಡು ಇದೇ ನನ್ಗೆ ಇಷ್ಟ ಆಗಲ್ಲ ಅಂತಾಳೆ ತಾರಾ. ನಿನ್ ಇಷ್ಟ ಆಗೋ ಹುಡ್ಗನ್ನೇ ಆರಿಸ್ತೀನಿ ಕಂದ, ಮದ್ವೆ ಆಗ್ಬಿಡು ಅಂತಾರೆ ತಾರಾ ತಂದೆ. ಆದ್ರೆ ಅಂತಾಳೆ ತಾರಾ. ಆದ್ರೆ ಏನು, ಗಂಡ, ಮನೆ, ಮಕ್ಳು, ಸ್ವಂತದವರೆಲ್ಲ ನಿನ್ ಜೊತೆ ಇರ್ತಾರೆ ಅಂತಾರೆ. ನನ್ಗೆಲ್ಲ ಸಿಗ್ತಾರೆ, ಆಗ ನೀನ್ ಒಂಟಿಯಾಗೋಗ್ತೀಯಲ್ಲ ಅಂತಾಳೆ ತಾರಾ. ಒಂಟಿತನ ತೃಪ್ತಿ ಕೊಡೋ ಹಾಗಿರ್ಬೇಕು ಕಂದ ತಾರಾ. ಮಗಳಿಗೆ ಒಂದ್ ಸುಂದರವಾದ ಬದುಕನ್ನ ಕಟ್ಕೋತೆ ಅನ್ನೋ ಸಮಾಧಾನ ಇರ್ಬೇಕು ಅಂತಾರೆ. ಹಾಸ್ಗೆ ಇದ್ದಾಗ ನನ್ ಮಗಳನ್ನ ಒಂಟಿ ಮಾಡಿ ಹೋಗ್ತೀನಿಲ್ಲ ಅನ್ಕೊಂಡ್ರೆ ಸತ್ ಮೇಲೂ ನೆಮ್ಮದಿ ಇರಲ್ಲ ಕಂದ ಅಂತಾರೆ. ಯಾಕಪ್ಪ ನೀನ್ ಇವೆಲ್ಲ ಮಾತಾಡೋದು? ನಾನು ಸೌತಾಟ್ಕ ಗಣಪತಿಗೆ ಅರ್ಸ್ಕೋತೀನಿ, ನೀನು 1000 ವರ್ಷ ಬದುಕಿರ್ಬೇಕು ಅಂತ. ಹಾಗಂತ ತಾರಾ ಹೇಳ್ತಿರೋವಾಗ ಬೇಕು ಅಂದಿದ್ನೆಲ್ಲಾನು ಕೊಡೋನಲ್ಲ ಅಮ್ಮ ದೇವ್ರು. ಏನ್ ಬೇಕೋ ಎಷ್ಟ್ ಬೇಕೋ ಅಷ್ಟನ್ನೇ ಕೊಡೋದು, ಅತಿ ಆಸೆ ಪಡ್ಬಾರ್ದು ಅಂತಾರೆ ತಾರಾ ತಂದೆ. ಇಲ್ಲಿ ನಿನ್ ಕೈಯಾರೆ ಚಟ್ನಿ ಚಿತ್ರಾನ್ನ ತಿನ್ಬೇಕು ಅನ್ನಿಸ್ತಿದೆ, ಮಾಡ್ಕೊಂಡ್ ಬರ್ತೀಯಾ ಅಂತ ಕೇಳ್ತಾರೆ. ತರ್ತೀನಿ ಅಂತ ತಾರಾ ಎದ್ದೇಳ್ತಾಳೆ. ಅವ್ಳಿಗೆ ತಲೆ ತಿರುಗಿ ಬರುತ್ತೆ. ಮನೋಜ ಹೇಳಿದ್ದೆಲ್ಲ ನೆನ್ಪಾಗ್ತಿರುತ್ತೆ. ಲೊಟ್ಟೆ, ನನ್ಗೇನ್ ಹೇಳ್ತೀಯಾ? ನಿನ್ಗೊಂದ್ ಬಾಲ್ನ ಸರಿಯಾಗಿ ಹಾಕಕ್ ಬರಲ್ಲ, ಹೋಗ್ ತಗೊಂಡ್ ಬರೋಗು ಅಂತ ಅವಳನ್ನ ನೀರಿಗೆ ತಳ್ಳಿರೋದೆಲ್ಲ ನೆನ್ಪಾಗ್ತಿರುತ್ತೆ. ಅವಳು ನೀರಿಗೆ ಬೀಳುವಾಗ ಅಮ್ಮ ಅಂತ ಕೂಕೊಂಡಿರೋದೆಲ್ಲ ನೆನ್ಪಾಗ್ತಿರುತ್ತೆ. ತಾರಾ ತಲೆ ತಿರುಗಿ ಬಂದು ಬೀಳೋದನ್ನ ಅವ್ರ ತಂದೆ ನೋಡಿ, ಮಗಳೇ ತಾರಾ ತಾರಾ ಅಂತ ಹೇಳಿ ಓಡ್ ಬಂದು ಹಿಡ್ಕೋತಾರೆ. ಮಗಳೇ ಏನಾಯ್ತು ಮಗಳೇ? ತಾಯವ್ವ ಬೇಗ ಬನ್ನಿ ಅಂತಾರೆ. ಏನಾಯ್ತು ಯಜಮಾನ್ರೆ ಅಂತ ತಾಯವ್ವ ಓಡ್ ಬರ್ತಾರೆ. ಹೇಳಮ್ಮ ಅಂತ ಕೇಳ್ತಾರೆ. ಏನಾಯ್ತು ಅಂತ ಕೇಳ್ತಿರೋವಾಗ ತಲೆ ಸುತ್ತ ಬಂದ್ ಬಿದ್ಬಿಟ್ಟು ಅಂತಾರೆ. ಹೇಳಮ್ಮ ಅಂತ ಅವಳನ್ನ ಸರಿಯಾಗಿ ಮಲಗಿಸ್ತಾರೆ. ಒಂಚೂರು ನೀರ್ ಚಿಮುಕಿಸೋಣ ಅಂತ ತಾಯವ್ವ ನೀರ್ ತಗೊಂಡ್ ಬರ್ತಾರೆ. ಇಬ್ರು ಸೇರಿ ತಾರಾನ ಎಬ್ಸೋಕೆ ಟ್ರೈ ಮಾಡ್ತಾರೆ. ತಾರಾ ಎದ್ದೇಳು ಕಂದ ಅಂತ ಹೇಳಿ ನೀರ್ ಹಾಕ್ತಿರ್ತಾರೆ. ಈ ಕಡೆ ಮನೆಯಲ್ಲಿ ಏನಿಬ್ರು ಜೋಡಿಯಾಗಿ ಬಂದ್ಬಿಟ್ಟಿದ್ದೀರಲ್ಲ ಸೋಂಪಾಪುಡಿ ಅಂತ ಸೂರ್ಯ ಕೇಳ್ತಾನೆ. ನಾ ಅತ್ತೆ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಶ್ರುತಿ ಹೇಳ್ತಾಳೆ. ತುಂಬಾ ಹುಷಾರಾಗಿರ್ಬೇಕು ಸೋಂಪಾಪುಡಿ, ಬಾ ಒಳಗೆ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು ಹೀಗೆ ಬಂದು ಹೋಗೋದ್ರ ಬದಲು ಇಲ್ಲೇ ಇದ್ಬಿಟ್ರೆ ಸರಿ ಹೋಗುತ್ತಲ್ವೇನಮ್ಮ ಅಂತ ಕೇಳ್ತಾರೆ. ನಾನು ಇಲ್ಲಿ ಇರೋಕೆ ಯಾವ ಸಮಸ್ಯೆನೂ ಇಲ್ಲ ಮಾವ, ಆದ್ರೆ ನಾನು ಹೇಳಿದ್ದೆಲ್ಲ ನಡಿಬೇಕಲ್ಲ ಅಂತಾಳೆ ಶ್ರುತಿ. ಆಗ ಸೂರ್ಯ, ಮೈಕಮ್ಮ, ಆ ನೀತು ಕ್ಷಮೆ ಕೇಳೋದ್ರ ಬಗ್ಗೆ ಹೇಳ್ತಿದ್ಯಾ ತಾನೆ? ಅದು ಯಾವತ್ತಿಗೂ ನಡೆಯಲ್ಲ ಬಿಡು. ಈಗ ನೋಡಿದ್ರೆ ಹಾಯಮ್ಮ ರವಿ ಅಷ್ಟರಲ್ಲಿ ಹೂವಿನ ಅಂಗಡಿನೇ ತೆಗ್ದಿದ್ದಾಳಲ್ಲ ಅಂತಾನೆ. ಆಗ ರಂಗನಾಥ್ ಅವರು ಏನೋ ಹೇಳ್ತಿದ್ಯಾ, ರವಿ ಹೆಸರಲ್ಲ ಅಂತ ಕೇಳ್ತಾರೆ. ಹೌದಪ್ಪ, ಆ ನೀತು ಅವಶ್ಯಕತೆ ಇಲ್ಲದೆ ಏನೇನೋ ಮಾಡ್ತಿದ್ದಾಳೆ, ನನ್ನ ಹೆಸರಲ್ಲಿ ಫ್ಲವರ್ ಶಾಪ್ ಓಪನ್ ಮಾಡಿದ್ದಾಳೆ ಅಂತಾನೆ. ರವಿ ಹಾಗಂತಿರುವಾಗ, ಮಾವ ಆ ನೀತು ಶಾಪ್ಗೆ ಹೂ ಸಪ್ಲೈ ಮಾಡ್ತಿರೋರೆ ಅತ್ತೆ ಫ್ರೆಂಡು ವಿಶಾಲು ಅಂತಾಳೆ. ಆಗ ರಂಗನಾಥ್ ಅವರು ಶಾಂತಿ ಕಡೆ ನೋಡ್ತಾರೆ. ಹೌದಪ್ಪ, ಮೀನಾ ಕೂಡ ಹೇಳಿದ್ಲು, ಆ ಅಮ್ಮ ಹೇಗೆಲ್ಲ ಮಾಡ್ತಿದ್ದಾರೆ ನೋಡಿದೇನಪ್ಪ, ಆ ಹುಡುಗಿ ರವಿ ಜೀವನದಲ್ಲಿ ಆಟ ಆಡ್ತಿದ್ದಾಳೆ, ಈ ಅಮ್ಮ ಹೋಗಿ ಅವ್ಳಿಗೇನೆ ಹೂ ಸಪ್ಲೈ ಮಾಡ್ತಿದ್ದಾಳೆ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು ಏನೇ ಶಾಂತಿ ಇದೆಲ್ಲ ಅಂತ ಹೇಳ್ತಾರೆ. ಶ್ರುತಿ ಹೇಳಿದ್ಮೇಲೆನೆ ನನ್ಗೆ ಇದೆಲ್ಲ ಗೊತ್ತಾಗಿದ್ದು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಅವಳಿಗೆ ಹೂ ಸಪ್ಲೈ ಎಲ್ಲ ಮಾಡ್ಬಾರ್ದು ಅಂತ ಹೇಳಿದ್ರ ಇಲ್ವಾ ಅಂತ ಕೇಳ್ತಾಳೆ ಶ್ರುತಿ. ಅಮ್ಮ, ಆ ಶಾಪ್ಗೆ ನನ್ನ ಹೆಸರು ಇಡ್ಬೇಡ ಅಂತ ಹೇಳಿದ್ರ ಇಲ್ವಾ ಅಂತ ಕೇಳ್ತಾನೆ ರವಿ. ನೀವ್ ಹೇಳ್ದಾಗ ತಾನೇ ಅವ್ರು ಕೇಳೋದು, ಏನೇ ಇದ್ರು ನೀವೇ ತಾನೇ ಅವ್ರ ಗುರು ಅಂತ ಕೇಳ್ತಾನೆ. ನಾನ್ ಮಾತಾಡ್ ನೋಡ್ದೆ ಕಣೋ, ವಿಶಾಲು ಯಾವ ತಪ್ಪಾದ ನಿರ್ಧಾರನೂ ತಗೊಂಡಿಲ್ಲ, ಅವಳು ನನ್ಗೇನೆ ವಿವರವಾಗಿ ಎಲ್ಲಾನು ಹೇಳಿದ್ಲು ಅಂತಾಳೆ. ಅವ್ಳು ಮಾಡ್ತಿರೋದು ಒಳ್ಳೆ ಕೆಲಸ ಅಂತಿರುವಾಗ, ಓಹೋ ಅಂತದೇನು ಒಳ್ಳೆ ಕೆಲಸ ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವರು, ನೋಡು ಶಾಂತಿ, ವಿಶಾಲಮ್ಮನ ಬಗ್ಗೆ ಎಲ್ಲರಿಗೂ ಗೊತ್ತು, ಮೀನಾಗೆ ಅವಳು ತುಂಬಾನೇ ತೊಂದರೆ ಕೊಟ್ಟಿದ್ದಾಳೆ, ಇನ್ನು ಆ ಅಮ್ಮ ಒಳ್ಳೆ ಕೆಲಸ ಮಾಡ್ತಾಳ. ಅವ್ರು ಹಾಗಂತಿರುವಾಗ ನಾನ್ ಮಾತಾಡಿ ನೋಡ್ಬೇಕಂಡ್ರಿ, ಬಿಸ್ನೆಸ್ಗೋಸ್ಕರ ಅವಳು ಆ ಕೆಲಸ ಮಾಡ್ತಿದ್ದಾಳೆ ಅಷ್ಟೇನೆ ಅಂತ ಶಾಂತಿ ಹೇಳ್ತಾಳೆ. ಆಗ ಶ್ರುತಿ,
ಯಾಕಂತೆ ಅವಳನ್ನ ಬಿಟ್ರೆ ಬಿಸ್ನೆಸ್ ಮಾಡೋಕೆ ಅವ್ರಿಗೆ ಬೇರೆ ಯಾರು ಸಿಕ್ಲಿಲ್ವಾ ಅಂತ ಅಂತಾಳೆ. ಹಾಗಲ್ಲಮ್ಮ ಶ್ರುತಿ, ಈಗ ಅವಳು ಏನ್ ಹೇಳಿದ್ಲು ಅಂದ್ರೆ, ನಾನೇನಾದ್ರೂ ಹೂ ಸಪ್ಲೈ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಬೇಕಾದ್ರೂ ಮಾಡ್ಬೋದು. ವಿಶಾಲು ಇದನ್ನ ಬಿಸ್ನೆಸ್ ರೀತಿನಲ್ಲಿ ಮಾತ್ರ ನೋಡ್ತಿಲ್ಲ. ಆ ನೀತು ಮೊದಲೇ ತಲೆ ಕೆಟ್ಟವಳು, ಯಾವಾಗ ಏನು ಮಾಡ್ತಾಳೋ. ಅವಳು ಏನ್ ನಿರ್ಧಾರ ತಗೋತಾಳು ಅಂತಾನೂ ಗೊತ್ತಿಲ್ಲ. ಈಗ ವಿಶಾಲ ಅವಳ ಜೊತೆ ಬಿಸ್ನೆಸ್ ಮಾಡಿದ್ರೆ ಅವಳು ಏನ್ ನಿರ್ಧಾರ ತಗೋತಾಳೆ ಅನ್ನೋದೆಲ್ಲ ಈ ಅಮ್ಮನ್ ಗೊತ್ತಾಗುತ್ತಲ್ಲ. ಅದಕ್ಕೆ ಅವಳ ಜೊತೆ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತಾಳೆ. ಓಹೋ, ಮಧ್ಯವರ್ತಿ ತರ ಇದ್ದಾರಾ ಅಪ್ಪ, ಇದನ್ನೆಲ್ಲ ನಂಬೋ ತರ ಇದೇನಪ್ಪ ಅಂತ ಕೇಳ್ತಾನೆ ಸೂರ್ಯ. ನೀನ್ ಸುಮ್ಮನಿರೋ ಅಂತ ಶಾಂತಿ ಹೇಳ್ತಾಳೆ. ಆಗ ಶ್ರುತಿ, ಅತ್ತೆ ಇದೆಲ್ಲ ಸರಿ ಬರ್ತಿಲ್ಲ, ಅವ್ರನ್ನ ಇದನ್ನೆಲ್ಲ ಮಾಡಿ ಅಂತ ನಾವೇನಾದ್ರೂ ಕೇಳಿದ್ವಾ ಅಂತಾಳೆ. ನೀನ್ ಏನಕ್ಕೂ ಭಯ ಪಡ್ಬೇಡಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ವಿಶಾಲಿಗೆ ಹೇಳಿ ಆ ಅಂಗಡಿಗೆ ರವಿ ಹೆಸರು ಇಡ್ದಿರೋ ಹಾಗೆ ನೋಡ್ಕೋತೀನಿ ಅಂತಾಳೆ ಶಾಂತಿ. ಒಂದ್ ಕಲ್ಲಲ್ಲಿ ಎರಡು ಅಕ್ಕಿ ಬೀಳುತ್ತೆ, ನೋಡ್ತಾ ಇರೋ. ಹಾಗಂತ ಶಾಂತಿ ಹೇಳ್ತಿರೋವಾಗ ಕಲ್ಲು ನಮ್ ಕಡೆಗೆ ಮತ್ತೆ ಬಂದ್ ಬೀಳದೆ ಇದೆ ಸಾಕು ಅಂತ ಸೂರ್ಯ ಹೇಳ್ತಾನೆ. ರವಿ, ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಪಡ್ಬೇಡ, ಇದನ್ನೆಲ್ಲ ನನಗ್ ಬಿಟ್ಬಿಡು. ಅವ್ಳ ಶಾಪ್ಗೆ ನಿನ್ ಹೆಸರು ಮಾತ್ರ ಅಲ್ಲ, ಆ ಅಂಗಡಿನೇ ಇಡಬಾರ್ದು, ಆ ರೀತಿ ನೋಡ್ಕೋತೀನಿ, ಆ ಜವಾಬ್ದಾರಿ ನಂದು ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನೋಡು ಶಾಂತಿ, ಅವಶ್ಯಕತೆ ಇಲ್ಲದೆ ಸಮಸ್ಯೆನ ದೊಡ್ಡದ್ ಮಾಡ್ಬೇಡ, ಅಷ್ಟನ್ನೇ ನಾನ್ ನಿನ್ಗೆ ಹೇಳೋದು. ಅವ್ರು ಹಾಗಂತಿರೋವಾಗ್ಲೇ ಮನೋಜ ಅಲ್ಲಿಗೆ ಮೊರೆಯಾಕೊಂಡ್ ಬರ್ತಾನೆ. ಎಲ್ಲಾರು ಇಲ್ಲೇ ಇದ್ದೀರಾ ಅನ್ಕೊಂಡ್ ಬರ್ತಾನೆ. ಏನೋ ಮನೋಜ, ಯಾಕೋ ನಿಮ್ ಮುಖನೇ ಬಾಡೋಗಿದೆಯಲ್ಲ ಅಂತ ಶಾಂತಿ ಎದ್ ಬರ್ತಾಳೆ. ಅದೇನು ಅಂತ ಕೇಳ್ತೀಯಮ್ಮ, ಶೋರೂಮ್ ಜನಗಳ ಮುಂದೆ ಇವತ್ ನನ್ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು ಅಂತಾನೆ. ಏನೋ ಇಷ್ಟು ದಿನ ಅದೆಲ್ಲ ಇತ್ತ ಅಂತ ಸೂರ್ಯ ಕೇಳ್ತಾನೆ. ನೀನ್ ಸುಮ್ನಿರೋ, ಅಂತದೇನೋ ಆಯ್ತು ಅಂತ ಶಾಂತಿ ಕೇಳ್ತಾಳೆ. ಇವತ್ ರೋಹಿಣಿ ಎಂತ ಕೆಲಸ ಮಾಡಿದ್ಲು ಗೊತ್ತೇನಮ್ಮ ಅಂತಾನೆ ಮನೋಜ. ಅವಳೇನೋ ಮಾಡಿದ್ಲು ಅಂತ ಶಾಂತಿ ಕೇಳ್ತಾಳೆ. ಅವಳ ಹೆಸರು ಕೇಳಿಸ್ಕೊಂಡ್ರೆ ಸಾಕು, ಯಾಕೆ ಕುದೀತೀಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಶ್ರುತಿ, ಅತ್ತೆಗೆ ರೋಹಿಣಿ ಹೆಸರು ಕೇಳಿದ ತಕ್ಷಣನೇ BP ಏರ್ಬಿಡುತ್ತೆ ಅಂತಾಳೆ. ಅವ್ರಂತದೇನೋ ಮಾಡಿದ್ರು ಅಂತ ರವಿ ಕೇಳ್ತಾನೆ. ಇಷ್ಟು ದಿನ ಅವಳು ಶೋರೂಮಿಗೆ ಬಂದು ಏನಾದ್ರೂ ಹೇಳ್ಬಿಟ್ಟು ಹೋಗ್ತಿದ್ಲು, ಇವತ್ತು ಅವಳ ಮಗ ಕೃಷ್ಣ ಕೂಡ ಕರ್ಕೊಂಡ್ ಬಂದಿದ್ಲು ಅಂತಾನೆ. ಆ ಮರಿದೇವನ ಏನಕ್ಕೋ ಕರ್ಕೊಂಡ್ ಬಂದಿದ್ರು ಅಂತ ಶಾಂತಿ ಕೇಳ್ತಾಳೆ. ಕ್ರಿಶ್ ಡ್ಯಾಡಿಗೆ ಮಾರ್ಕ್ಸ್ ಕಾರ್ಡ್ ನ ತೋರಿಸ್ಬೇಕು, ಅವ್ರು ಇದನ್ನ ನೋಡಿದ್ರೆ ತುಂಬಾನೇ ಸಂತೋಷ ಪಡ್ತಾರೆ ಅಂತ ಹೇಳ್ತಿದ್ದ. ಅಲ್ಲಿ ನಡೆದಿರೋದ್ನೆಲ್ಲ ಮನೋಜ ಹೇಳ್ತಾನೆ. ಹಾಗಾದ್ರೆ ಆ ಪಾರ್ಲರ್ ಅಮ್ಮ ಕೃಷ್ಣ ಮಧ್ಯದಲ್ಲಿ ಇಟ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ಅಂತಾನೆ ಸೂರ್ಯ. ಅವಳ ಕೊಬ್ಬು ಇನ್ನೂ ಕಡಿಮೆನೇ ಆಗ್ಲಿಲ್ಲ. ಅವಳ ಮಗನ ಮುಂದಿಟ್ಕೊಂಡು ಆಟ ಆಡಕ್ ಶುರು ಮಾಡಿದಾಳೆ ಅಂತಾಳೆ ಶಾಂತಿ. ಅವನನ್ನ ಸುಮ್ಮನೆ ತಳ್ಬಿಟ್ಟೆ ಅಮ್ಮ, ಅದನ್ನೇ ದೊಡ್ಡ ಪ್ರಾಬ್ಲಮ್ ತರ ಕ್ರಿಯೇಟ್ ಮಾಡ್ಬಿಟ್ಲು. ಬಂದ್ ಕಸ್ಟಮರ್ ಎಲ್ಲ ನನ್ನನ್ನೇ ತಪ್ಪಾಗಿ ನೋಡ್ತಿದ್ರು, ಒಬ್ಬೊಬ್ರು ಒಂದೊಂದ್ ಮಾತಾಡಿದ್ರು ಅಂತಾನೆ. ಇವನ್ ಮಗನ್ನ ಇವನೇ ದೂರ ಸತ್ತಿದ್ದಾನೆ ಅಂತ ತಪ್ಪಾಗಿ ಮಾತಾಡಿದ್ರು. ಹಾಗಂತ ಮನೋಜ ಹೇಳ್ತಿರೋವಾಗ ಶ್ರುತಿ, ಈ ರೋಹಿಣಿ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ಹಾಗಂತ ಶ್ರುತಿ ಹೇಳ್ತಾಳೆ. ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ಇವನು ಸರಿಯಾಗಿ ಸಿಕ್ಕಾಕೋತಿದ್ದಾನಲ್ಲ ಅಂತ ರವಿ ಹೇಳ್ತಾನೆ. ಏನೋ 5 ಡಿಗ್ರಿ ತಗೊಂಡಿದೀನಿ, ನಾನೇ ದೊಡ್ಡ ಬುದ್ಧಿವಂತ ಅಂತ ಹೇಳ್ಕೊತೀಯಾ, ಯಾವ್ದನ್ನು ಯೋಚನೆ ಮಾಡಕ್ ಬರಲ್ವೇನೋ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ನಾನೇ ಬೇಜಾರಲ್ಲಿದ್ದೀನಿ, ಸುಮ್ಮನೆ ಇದ್ಬಿಡು ಅಂತ ಮನೋಜ್ ಹೇಳ್ತಾನೆ. ಮನೋಜ್, ಮನೆಯಲ್ಲಿ ಹೇಗಾದ್ರೂ ಇಲ್ಲಿ ಹೊರಗಡೆ ಅಕ್ಕಪಕ್ಕ ಜನ ಇರ್ತಾರೆ ಅಂತ ಗೊತ್ತಾಗಲ್ವೇನೋ ನಿಮ್ಗೆ ರೋಹಿಣಿ ಮೇಲೆ ಕೋಪ ಇದೆ, ಅವನ್ ಮೇಲೆ ಯಾಕೋ ತೋರಿಸ್ತೆ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಪಾರ್ಲರ್ ಅಮ್ಮ ಅಂತದನ್ನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾಳಪ್ಪ, ಇಂಥ ಸಂದರ್ಭದಲ್ಲಿ ನಾನೇನಾದ್ರೂ ಇದ್ರೆ ಏನ್ ಮಾಡ್ತಿದ್ದೆ ಗೊತ್ತೇನಪ್ಪ ಅಂತಾನೆ ಸೂರ್ಯ. ರಿಪೋರ್ಟ್ ಕಾರ್ಡ್ ತಂದು ತೋರಿಸಿದಾಗ ನಾನು ಅವನನ್ನ ಪ್ರೀತಿಯಿಂದ ಮಾತಾಡ್ಸಿ, ನೀನ್ ಒಳ್ಳೆ ಮಾರ್ಕ್ಸ್ ತಗೊಂಡ್ ಬಂದಿದ್ಯಾ, ಇದನ್ನ ಮೊದ್ಲು ನಮ್ಮ ಅಮ್ಮನ ಹತ್ರ ತೋರಿಸ್ಬೇಕು, ನಿಮ್ಮ ಅಜ್ಜಿ ಇದನ್ನ ನೋಡಿದ್ರೆ ತುಂಬಾನೇ ಸಂತೋಷ ಪಡ್ತಾರೆ, ಬಾ ಹೋಗೋಣ ಅಂತ ಒಂದ್ ಮಾತು ಹೇಳಿದ್ರೆ ಹಾಗಂತ ಸೂರ್ಯ ಹೇಳ್ತಿರುವಾಗ, ಯಾರೋ ಅವನ ಅಜ್ಜಿ ಅಂತ ಕೇಳ್ತಾಳೆ ಶಾಂತಿ. ನಾನ್ ಹೇಳೋದನ್ನ ಕೇಳಿಸಕ್ರೆ, ಹಾಗೇನಾದ್ರೂ ನಾನು ಅವ್ರನ್ನ ಕರೆದಿದ್ರೆ ಪಾರ್ಲರಮ್ಮ ಏನ್ ಮಾಡ್ತಿದ್ಲು, ಅವ್ಳಿಗೆ ನೀನ್ ನೋಡಿದ್ರೇನೆ ಭಯ, ಅವಳು ನಿಜವಾಗ್ಲೂ ಈ ಕಡೆ ಬಂದ್ಬಿಡ್ತಿದ್ಲ, ಇಷ್ಟೇ ನೀನ್ ಹೋಗ್ಬೇಡ ಅಂತ ಹೇಳ್ತಿದ್ಲು. ಅಲ್ಲಿ ನೋಡ್ತಿದ್ದಂತ ಜನಗಳಿಗೆ ಅತ್ತೆ ಮೇಲೆ ಗೌರವ ಇಲ್ಲ ಈ ಅಮ್ಮನ್ಗೆ, ಅದಕ್ಕೆ ಮಗನ ಹೇಳ್ಕೊಂಡು ಹೋಗ್ತಿದ್ದಾಳೆ ಅಂತ ಅನ್ಕೋತಿದ್ರು. ಆಗ ಇವನನ್ನ ಪಾಪ ಅಂತ ಹೇಳ್ತಿದ್ರು ಅಂತಾನೆ. ಆಗ ಶ್ರುತಿ, ಈ ಐಡಿಯಾ ಸೂಪರ್ ಆಗಿದೆ, ನೀವ್ ಹೇಳ್ದಾಗ ಏನಾದ್ರು ಮಾಡಿದ್ರೆ ರೋಹಿಣಿ ಐಡಿಯಾ ಖಂಡಿತ ವರ್ಕ್ ಆಗ್ತಿರ್ಲಿಲ್ಲ ಅಂತಾಳೆ. ಮನೋಜ್, ಸೂರ್ಯ ಎಷ್ಟೊಂದು ಸ್ಟ್ರಾಟಜಿ ಇಟ್ಕೊಂಡು ಯೋಚನೆ ಮಾಡ್ತಿದ್ದಾನೆ, ನೀನು ಇದೆಯಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಬೇರೆ ಹೇಳ್ಕೊತಿದ್ಯಾ ಅಂತ ರವಿ ಹೇಳ್ತಾನೆ. ಹಾಗೆಲ್ಲ ಏನೂ ಇಲ್ವೋ, ಆ ಸಮಯದಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಂತಾನೆ ಮನೋಜ. ಗೊತ್ತಾಗಲ್ವೋ, ನೀನ್ ಬರೀ ಬುಕ್ ಮಾತ್ರ ಓದ್ಕೊಂಡಿದ್ಯಾ, ನೀನ್ ಅನುಭವನ ಓದ್ಕೊಂಡಿಲ್ವಲ್ಲ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಹೌದು ಕಣ, ಬುಕ್ ಅಲ್ಲಿ ಇರೋದು ನಮ್ ಜೀವನದಲ್ಲಿ ಮುಂದೆ ಬರೋಕ್ ಮಾತ್ರ, ಆದ್ರೆ ಅನುಭವ ಅನ್ನೋದೊಂದು ಇದೆಯಲ್ಲ, ಅದ್ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂತಾರೆ. ಕರೆಕ್ಟ್ ಆಗಿ ಹೇಳಿಯಪ್ಪ, ಇವನ್ಗೆ ಅದೆಲ್ಲ ಇಲ್ಲಿ ಗೊತ್ತಾಗುತ್ತೆ ಅಂತಾನೆ ಸೂರ್ಯ. ಶಾಂತಿ, ಅವ್ನ್ ಈಗಾಗೋಕೆ ನೀನೇ ಕಾರಣ ಅಂತಾರೆ ರಂಗನಾಥ್ ಅವರು. ನಾನೇನ್ರಿ ಮಾಡ್ಲಿ, ಪಾಪ ಇವನಿನ್ನು ಮಗು ಅಂತಾಳೆ ಶಾಂತಿ. ಯಾರು ಇವನ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಸೂರ್ಯ, ಇವನೊಬ್ನೇ ಇದ್ರೆ ಇಂಥದ್ದೇನಾದ್ರೂ ಒಂದ್ ಮಾಡ್ಕೊಂಡ್ ಬರ್ತಾನೆ ಇರ್ತಾನೆ, ಇವನ್ ಜೊತೆಲೆ ಇದ್ದು ಸ್ವಲ್ಪ ನೋಡ್ಕೊಳೋ, ಇವನ್ ಯಾವ ತಪ್ಪು ಮಾಡ್ಬಾರ್ದು, ಎಲ್ಲೂ ಸಿಕ್ಕಾಕೋಬಾರ್ದು, ಆ ಜವಾಬ್ದಾರಿ ನಿಂದು ಅಂತಾರೆ ರಂಗನಾಥ್ ಅವರು. ಹೇಳ್ದಿಯಲ್ಲ ಬಿಡಪ್ಪ, ಅವ್ನ್ ಹೊಡೆದಾದ್ರೂ ದಾರಿ ತಗೊಂಡ್ ಬರ್ತೀನಿ ಅಂತಾನೆ ಸೂರ್ಯ. ಈ ಕಡೆ ಶಾಂತಿ ಅವಳ ಫ್ರೆಂಡ್ ಜೊತೆ ಫೋನ್ ನಲ್ಲಿ ಆಟೋದಲ್ಲಿ ಮಾತಾಡ್ಕೊಂಡು ಹೋಗ್ತಿರೋವಾಗ ಕ್ರಿಶ್ ಸ್ಕೂಲಿಂದ ಬರ್ತಿರ್ತಾನೆ. ಈ ಕಡೆ ಮೀನಾ ಕೂಡ ಹೋಗ್ತಿರ್ತಾಳೆ. ಆಂಟಿ ಅಂತ ಕೂಗ್ತಾನೆ. ಮೀನಾ ಗಾಡಿ ನಿಲ್ಸಿ ಕ್ರಿಶ್ ಅಂತ ಹತ್ರಕ್ ಬರ್ತಾಳೆ. ಮೀನಾ ಆಂಟಿ ಹೇಗಿದ್ದೀರಾ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀನಿ ಕ್ರಿಶ್, ನೀನ್ ಹೇಗಿದ್ದೀಯಾ ಅಂತ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ.
ಸ್ಕೂಲಿಗೆ ಹೋಗಿದ್ಯಾ ಕ್ರಿಶ್ ಅಂತ ಕೇಳ್ತಾಳೆ. ಹೌದು ಆಂಟಿ, ನೀವು ಸೂರ್ಯ ಅಂಕಲ್ ನನ್ನ ನೋಡೋಕೆ ಬರ್ತಾನೆ ಇಲ್ಲ ಅಂತಾನೆ ಕ್ರಿಶ್. ನನ್ನನ್ನ ಮರ್ತ್ಬಿಟ್ರ ಆಂಟಿ ಅಂತಿರುವಾಗ ಹಾಗೆಲ್ಲ ಏನೂ ಇಲ್ಲ ಕ್ರಿಶ್, ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ ಅಂತಾಳೆ ಮೀನಾ. ನಿಮ್ಮನ್ನ ನೋಡ್ದೆ ನನಗೆ ಬೋರ್ ಆಗ್ತಿದೆ ಆಂಟಿ, ಸ್ಕೂಲ್ಗೂ ಕೂಡ ಹೋಗಕ್ ಇಷ್ಟನೇ ಆಗ್ತಿಲ್ಲ ಅಂತ ಹೇಳ್ತಾನೆ ಕ್ರಿಶ್. ಹಾಗೆಲ್ಲ ಹೇಳ್ಬಾರ್ದು ಕ್ರಿಶ್, ನೀನ್ ತುಂಬಾ ಚೆನ್ನಾಗಿ ಓದ್ಬೇಕು, ನಾನು ಯಾವಾಗ್ಲಾದ್ರೂ ಬಂದು ನಿನ್ನನ್ನ ನೋಡ್ತೀನಿ ಸರಿನಾ ಅಂತಾಳೆ ಮೀನಾ. ಸರಿ, ನೀನೇನು ಒಬ್ನೇ ಬಂದಿದೀಯಲ್ಲ ಅಂತ ಮೀನಾ ಕೇಳ್ತಾಳೆ. ಅಮ್ಮ ಬರಕ್ ಹೇಳಿದ್ರು ಅಂತಾನೆ ಕ್ರಿಶ್. ಈ ಕಡೆ ಶಾಂತಿ ಆಟೋದಲ್ಲಿ ಮನೋಜ್ಗೆ ಹುಡುಗಿ ನೋಡೋದ್ರ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಆಗಲ್ಲಿ ಮೀನಾ ಕ್ರಿಶ್ಗೆ ತಿಂಡಿ ಕೊಡ್ಸ್ಕೊಂಡು ಕರ್ಕೊಂಡ್ ಬರ್ತಾ ಇರ್ತಾಳೆ. ಅದನ್ನ ಶಾಂತಿ ನೋಡ್ತಾಳೆ. ಇನ್ಮೇಲೆ ನೀನು ಹುಷಾರಾಗಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಮೀನಾ. ನಾನು ಇವತ್ತು ಅಮ್ಮನ್ನ ಸ್ಕೂಲ್ ಕರ್ಕೊಂಡು ಹೋಗಿ ಬಿಡೋದ್ ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿದೆ ಆಂಟಿ. ಅವತ್ತು ಹೋಟೆಲ್ ರೂಮ್ ನಲ್ಲಿ ಭಯ ಪಡಿಸಿದ್ರಲ್ಲ, ಇನ್ಮೇಲೆ ಆ ರೀತಿ ಮಾಡ್ಬಿಡಿ ಅಂತ ಹೇಳಿದ್ದೀನಿ ಅಂತಾನೆ. ಆಗ ಮೀನಾ, ಕ್ರಿಶ್ ನಿನ್ಗೆ ಅದೆಲ್ಲ ಅಂತ ಕೇಳ್ತಾಳೆ. ನನಗೂ ಅರ್ಥ ಆಗುತ್ತೆ ಆಂಟಿ, ಅಮ್ಮ ಮನೋಜ್ ಡ್ಯಾಡಿನ ತಿಳಿಸ್ತಾ ಇದ್ರು ಅಂತ ನನ್ಗೆ ಗೊತ್ತಾಯ್ತು, ಇನ್ಮೇಲೆ ಆ ರೀತಿ ಎಲ್ಲ ಮಾಡ್ಬೇಡ ಅಂತ ಹೇಳಿದ್ದೀನಿ ಅಂತಾನೆ. ಆಗ ಮೀನಾ ಗುಡ್ ಬೈ ಅಂತ ಹೇಳ್ತಾಳೆ. ಅದನ್ನೆಲ್ಲ ಶಾಂತಿ ಆಟೋದಲ್ಲಿ ಕೂತ್ಕೊಂಡು ನೋಡ್ಬಿಟ್ಟು ಏನ್ ಕೊಬ್ಬು ಇವಳಿಗೆ, ಅವನ್ ಜೊತೆ ಇಷ್ಟೊಂದು ಮಾತಾಡ್ತಿದ್ದಾಳಲ್ಲ ಅಂತ ಬೈಕೋತಾ ಇರ್ತಾಳೆ. ಕ್ರಿಶ್ ಇದನ್ನೆಲ್ಲ ತಗೋ, ಮನೇಲಿ ಹೋಗಿ ತಿನ್ನು, ನಿಮ್ಮಮ್ಮ ಬರೋವರೆಗೂ ಇಲ್ಲೇ ನಿಂತ್ಕೊ ಅಂತ ಹೇಳೋಗ್ತಾಳೆ. ಶಾಂತಿ ಆಟೋದಲ್ಲಿ ಹೊರಟೋಗ್ತಾಳೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಮೀನಾ ಕೂಡ ಹೊರಟೋಗ್ತಾಳೆ. ಅವಳನ್ನ ರೋಹಿಣಿ ನೋಡಿ, ಅವಳೇನು ಹೇಳ್ಕೊಟ್ಲು ಅಂತ ಕೇಳ್ತಾಳೆ. ಅವ್ರು ಏನು ಹೇಳಿಲ್ಲ, ನನ್ಗೆ ಮೀನಾ ಆಂಟಿ ಬಿಸ್ಕೆಟು ಚಾಕ್ಲೇಟು ಎಲ್ಲಾನು ಕೊಡ್ಸಿದ್ರು ಅಂತಾನೆ ಕ್ರಿಶ್. ಅದಕ್ಕೆ ಅಂತ ಅವ್ರು ಕರೆದ್ರೆ ನೀನ್ ಎಲ್ಲಿಗೂ ಹೋಗ್ಬಾರ್ದು, ಅರ್ಥ ಆಯ್ತಾ ಅಂತ ಕೇಳ್ತಾಳೆ. ಸರಿ ಬಾ ಅಂತ ಆಟೋದಲ್ಲಿ ಕೂರ್ಸ್ಕೊತಾಳೆ ಕೃಷ್ಣ. ಆಗಲ್ಲಿಗೆ PA ಗಾಡಿನಲ್ಲಿ ಬರ್ತಾನೆ. ರೋಹಿಣಿ ಅಂತ ಕೂಗ್ತಾನೆ. ಕ್ರಿಶ್, ನೀನ್ ಆಟೋದಲ್ಲಿ ಕೂರ್ತಿರು, ನಾನ್ ಬರ್ತೀನಿ ಅಂತ ರೋಹಿಣಿ ಅವನ ಹತ್ರ ಹೋಗಿ, ಏನೋ ಬೇಕು ನಿನ್ಗೆ ಅಂತಾಳೆ. ನೀನ್ ಎಷ್ಟೋ ಸರಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನನ್ನನ್ನ ಏಮಾಡ್ತಾನೆ ಇದೆಯಾ ಅಂತಾನೆ. ನೀನು ನಾನು ಎಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಕೊಟ್ಟಿದ್ಯಾ, ಅದಕ್ಕೆ ಅಂತ ನೀನ್ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಿದ್ಯಲ್ಲ ಅಂತಾನೆ. ಮನೋಜ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನಲ್ಲ, ಇಷ್ಟು ದಿನ ನೀನ್ ಏಮಾರ್ಸಿದ್ ಸಾಕು, ಇನ್ಮೇಲೆ ನಾನು ಏಮಾರೋಕ್ ಸಾಧ್ಯನೇ ಇಲ್ಲ, ನನ್ಗೆ ದುಡ್ಡು ಕೊಟ್ರೆ ಸರಿ, ನೀನ್ ಕೊಡ್ಲೇಬೇಕು, ಅದು ಒಂದೇ ಒಂದು ಸೆಟ್ಲ್ಮೆಂಟ್ ಅಲ್ಲಿ ಅಂತಾನೆ. ಇಲ್ಲ ಅಂದ್ರೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ ಅಂತಾನೆ. ಏನ್ ಸತ್ಯ ಹೇಳ್ತೀಯಾ ಅಂತ ರೋಹಿಣಿ ಕೇಳ್ತಾಳೆ. ನಿನ್ಗಾಗ್ಲೇ ಮದ್ವೆ ಆಗಿದೆ ಅಂತ, ಕ್ರಿಶ್ ನಿನ್ ಮಗ ಅಂತ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ ಅಂತಾನೆ. ಆಗ ರೋಹಿಣಿ, ಇವ್ನ್ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಹಾಗಂತ ಮನ್ಸಲ್ಲೇ ಅನ್ಕೋತಿರ್ತಾಳೆ. ತುಂಬಾ ಯೋಚನೆ ಮಾಡ್ಬೇಡ, ನೀನ್ ಸಿಕ್ಕಿರೋ ಜೀವನನ ನೀನ್ ಕಾಪಾಡ್ಕೋ, ನಾನ್ ಕೇಳಿದ ದುಡ್ಡನ್ನ ಕೊಟ್ಬಿಡು, ಇಲ್ಲಾಂದ್ರೆ ನಿನ್ ಗಂಡನ ಜೊತೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ ಅಂತಾನೆ. ಆಗ ರೋಹಿಣಿ ನಾಟಕ ಮಾಡ್ತಾ, ಅಯ್ಯಯ್ಯೋ ನೀನೇನು ಹೇಳ್ಬೇಡ, ನಮ್ ಮನೇಲಿ ತುಂಬಾನೇ ಸಮಸ್ಯೆ ಆಗ್ಬಿಡುತ್ತೆ, ಮನೋಜ್ ಅವ್ರಿಗೆ ಗೊತ್ತಾದ್ರೆ ಹೇಗೋ ಸಂಭಾಳಿಸ್ಬಿಡ್ತೀನಿ, ಮನೆಯವ್ರಿಗೆ ಗೊತ್ತಾದ್ರೆ ನಾನು ನನ್ನ ಗಂಡನ ಜೊತೆ ಜೀವನ ಮಾಡಕ್ ಬಿಡಲ್ಲ, ಸೂರ್ಯನ್ ಗೊತ್ತಾದ್ರೆ ಅಷ್ಟೇನೆ ನನ್ ಕತೆ, ನಾನ್ ನಡು ರೋಡ್ಗ್ ಬಂದ್ಬಿಡ್ತೀನಿ, ಸೂರ್ಯನಿಗೆ ಮಾತ್ರ ಗೊತ್ತಾಗ್ದೇ ಇರೋ ಹಾಗೆ ನೋಡ್ಕೊ ಪ್ಲೀಸ್ ಅಂತ ಕೈ ಮುಗಿತಾಳೆ. ಓ, ಹಾಗಾದ್ರೆ ಸೂರ್ಯ ಅಂದ್ರೆ ನಿನ್ ಭಯನಾ ಹಾಗಂತ PA ಕೇಳ್ತಾನೆ. ಹೌದೌದು, ಆ ಸೂರ್ಯನ ಜೊತೆಗೆ ಮಾತ್ರ ಹೇಳ್ಬೇಡ ಹಾಗಂತ ರೋಹಿಣಿ ನಾಟಕ ಮಾಡ್ಕೊಂಡು ಹೇಳ್ತಿರೋವಾಗ PA ಜೋರಾಗಿ ನಗ್ತಾನೆ. ಯಾಕೆ ನಗ್ತಿದ್ಯಾ ಅಂತ ಕೇಳ್ತಾಳೆ ರೋಹಿಣಿ. ನಿನ್ ತರ ಇರೋ ಮುಟ್ಟಾಳ್ರನ್ನ ನಾನು ಎಲ್ಲೂ ನೋಡಿಲ್ಲ ಅಂತಾನೆ PA. ಯಾರ್ ಜೊತೆ ಹೇಳ್ಬೇಕು ಅನ್ನೋದನ್ನ ನೀನು ಹೇಳ್ಬಿಟ್ಟಿಯಲ್ಲ, ಸೂರ್ಯನ್ ತಾನೇ ನೀನ್ ಭಯ ಪಡೋದು, ನಾನು ಅವನ ಜೊತೆಗೆ ಹೇಳ್ತೀನಿ, ಅವನ ಜೊತೆ ನಾನು ಏನು ಹೇಳ್ಬಾರ್ದು ಅಂತ ಅಂದ್ರೆ ತಕ್ಷಣ ನನ್ಗೆ ದುಡ್ಡು ರೆಡಿ ಮಾಡ್ಕೊಡು ಹಾಗಂತ PA ಹೇಳ್ತಾನೆ. ಇಲ್ಲ, ನನ್ನ ಹತ್ರ ಸ್ವಲ್ಪನೂ ದುಡ್ಡಿಲ್ಲ, ಇನ್ಮೇಲೆ ನನ್ನ ಕೈಲಿ ದುಡ್ಡು ಕೊಡಕ್ಕಾಗಲ್ಲ ಅಂತಾಳೆ. ಹಾಗಾದ್ರೆ ನಾನು ಸೂರ್ಯನ್ ಜೊತೆ ಹೇಳ್ತೀನಿ ಅಂತಾನೆ PA. ಇಷ್ಟು ದಿನ ಹೇಗೋ ನಿನ್ಗೆ ದುಡ್ಡು ಕೊಟ್ಬಿಡ್ತಿದೆ, ಇನ್ಮೇಲೆ ನನ್ನ ಕೈಲಂತೂ ದುಡ್ಡು ಕೊಡಕ್ಕಾಗಲ್ಲ, ನನ್ನ ಸ್ಥಿತಿನ ಅರ್ಥ ಮಾಡ್ಕೊ ಅಂತಾಳೆ ರೋಹಿಣಿ. ಆದ್ರೆ ಸೂರ್ಯನ್ ಹತ್ರ ಮಾತ್ರ ಹೇಳ್ಬೇಡ ಅಂತಾಳೆ. ಸೂರ್ಯನ್ಗೆ ಅಲ್ವಾ ನೀನ್ ಭಯ ಪಡೋದು, ಆದ್ರೆ ದುಡ್ಡು ಕೇಳಿದ್ರೆ ತುಂಬಾ ಕೊಬ್ಬಲ್ ಮಾತಾಡ್ತೀಯಾ ಹಾಗಂತ PA ಹೇಳ್ತಿರುವಾಗ, ನಾನೇನು ಕೊಬ್ಬಲ್ ಮಾತಾಡ್ತಿಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ನೀನ್ ನನ್ನ ಹತ್ರ ದುಡ್ಡು ಕೇಳಿದ್ರೆ ಇನ್ಮೇಲೆ ಸಿಗೋದು ಇಲ್ಲ, ನಾನು ಎಷ್ಟೋ ತಾಳ್ಮೆಯಿಂದ ನಿನ್ ಜೊತೆ ಹೇಳ್ತಿದ್ದೀನಿ ಅಂತಾಳೆ. ಓ, ನಿನ್ಗೆ ಅಷ್ಟೊಂದು ಕೊಬ್ಬು ಬಂದ್ಬಿಡ್ತಾ, ನಾನು ಹೇಳ್ತೀನಿ, ನೇರವಾಗಿ ಹೋಗಿ ಸೂರ್ಯನ್ ಜೊತೆ ಎಲ್ಲಾ ವಿಷಯನೂ ಹೇಳ್ತೀನಿ ಹಾಗಂತ PA ಹೇಳ್ತಿರುವಾಗ, ಪ್ಲೀಸ್ ನಾನು ನಿಮ್ಮನ್ನ ಬೇಡ್ಕೊತಿದ್ದೀನಿ, ಸೂರ್ಯನ್ ಜೊತೆ ಮಾತ್ರ ಹೇಳ್ಬೇಡ ಹಾಗಂತ ರೋಹಿಣಿ ನಾಟಕ ಮಾಡ್ತಾ ಇರ್ತಾಳೆ. ಆಗ PA ನಗ್ತಾ, ನಿನ್ಗೆ ಇವತ್ತಿದೆ ಅನ್ಕೊಂಡು ಗಾಡಿ ಎತ್ತಿ ಹೋಗ್ತಾನೆ. ಅವ್ನು ಹೋದ್ಮೇಲೆ ರೋಹಿಣಿ, ಹೋಗು, ಇಷ್ಟು ದಿನ ನನ್ಗೆ ಎಷ್ಟೊಂದು ಟಾರ್ಚರ್ ಕೊಟ್ಟಿದ್ಯಾ ನೀನ್ ಕೊಟ್ಟಿರೋ ಟಾರ್ಚರ್ಗೆ ಇವತ್ತು ನಿನಗೆ ಸರಿಯಾಗಿ ಬೀಳುತ್ತೆ, ಆ ಸೂರ್ಯ ನಿನ್ನಂತೂ ಸುಮ್ಮನೆ ಬಿಡಲ್ಲ ಅನ್ಕೊಂಡು ಹೋಗ್ತಾಳೆ. ಈ ಕಡೆ ಮನೆಗೆ ಸೂರ್ಯ ಬರ್ತಾನೆ. ಆಗ ಶಾಂತಿ, ಅದೇಗ್ರಿ ಸಣ್ಣಿಸಿ ಆಗ್ಬಿಡುತ್ತೆ, ನೀವ್ ಯಾವಾಗ್ಲೂ ಅವಳನ್ನ ಎಲ್ಲಿ ಬಿಟ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅವ್ರ ಹತ್ರ ನ್ಯಾಯ ಇದೆ ಅಂದ್ಮೇಲೆ ನಾನು ಅವಳನ್ನ ಹೇಗ್ ಬಿಟ್ಕೊಡಕ್ಕಾಗುತ್ತೆ ಅಂತ ರಂಗನಾಥ್ ಅವರು ಕೇಳ್ತಾ ಇರ್ತಾರೆ. ಇಲ್ಲಪ್ಪ, ಇವತ್ತೊಂದು ನಿರ್ಧಾರ ಮಾಡ್ಲೇಬೇಕು ಇದಕ್ಕೆಲ್ಲ ಅಂತಾನೆ ಮನೋಜ. ಅವ್ನ್ ಹಾಗಂತಿರುವಾಗ ಶಾಂತಿ, ಅವ್ನ್ ಬರ್ತಿದ್ದಾನೆ, ನೀವೇ ಕೇಳಿ ಅಂತಾಳೆ. ಇದನ್ನೇನು ಅವನ ಹತ್ರ ಕೇಳ್ತೀಯಾ, ಇದು ಒಂದ್ ವಿಷಯನಾ, ಹೋಗಿ ಕೆಲಸ ನೋಡು ಅಂತಾರೆ ರಂಗನಾಥ್ ಅವರು. ಅಪ್ಪ, ನಮ್ಮ ಮನೇಲಿರೋರು ನಮಗ್ ತಾನೇ ಸಪೋರ್ಟ್ ಮಾಡ್ಬೇಕು, ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಸೀಕ್ರೆಟ್ ಆಗಿ ಇಂಥ ಕೆಲಸ ಮಾಡ್ತಾರೇನಪ್ಪ, ನೀನೇ ಕೇಳಪ್ಪ ಅಂತ ಮನೋಜ ಹೇಳ್ತಾನೆ. ಅಪ್ಪ ಅದನ್ನೆಲ್ಲ ಬೇಡ ಅಂತ ಹೇಳ್ತಿದಾರಲ್ಲ, ನೀನು ಸಣ್ಣ ವಿಷಯನ ಯಾಕೋ ಅಷ್ಟು ದೊಡ್ಡದ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅಪ್ಪ, ದಿಢೀರ್ ಅಂತ ಚಾನಲ್ ಬದಲಾಯಿಸೋ ಹಾಗೆ ಮಾತಾಡ್ತಿದಾರಲ್ಲ, ಅಂತದ್ದೇನಪ್ಪ ನನ್ ಬಗ್ಗೆ ಮಾತಾಡ್ತಿದಾರೆ ಅಂತ ಮಾತ್ರ ನನಗೆ ಗೊತ್ತಾಗ್ತಿದೆ, ಆದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಅಂತಾನೆ ಸೂರ್ಯ. ಏನ್ ವಿಷಯನಪ್ಪ ಅಂತಿರೋವಾಗ,
ಅಯ್ಯೋ ಇದೆಲ್ಲ ನಿನ್ ಹೆಂಡತಿಯಿಂದಾನೇ ಕಣೋ, ಅವಳ ಬಗ್ಗೆನೇ ಮಾತಾಡ್ತಿರೋದು ಅಂತಾಳೆ ಶಾಂತಿ. ಅಬ್ಬಾ ನನ್ ಬಗ್ಗೆ ಅಲ್ವಾ, ಸರಿ ಬಿಡಿ ಅನ್ಕೊಂಡು ಸೂರ್ಯ ಓಡೋಗ್ತಿರ್ತಾನೆ. ಆಗ ಶಾಂತಿ, ಏಯ್ ನಿನ್ ಹೆಂಡತಿ ಬಗ್ಗೆ ನಿನ್ ಹತ್ರ ಅಲ್ಲದೆ ಬೇರೆಯವ್ರ ಹತ್ರ ಮಾತಾಡಕ್ಕಾಗುತ್ತೇನೋ, ಬಾರೋ ಇಲ್ಲಿ ಅಂತಾಳೆ. ಏನ್ ಸಕ್ರೆ ನೀವು, ಅವಳು ಇದ್ದಾಗ್ಲೂ ಅವಳ ಬಗ್ಗೆ ಮಾತಾಡ್ತೀರಾ, ಅವಳು ಇಲ್ಲದೆ ಇರೋಗ್ಲೂ ಅವಳ ಬಗ್ಗೆನೇ ಮಾತಾಡ್ತೀರಾ. ನನಗೆ ಗೊತ್ತಿರೋ ಹಾಗೆ ಸಕ್ರೆನೆ ಮೀನನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ಅಂತಾನೆ. ಹೆಂಡತಿ ಏನೋ ಯಾರ್ಯಾರನ್ನ ಹೋಗಿ ನೋಡ್ತಾಳೆ. ಹಾಗಂತ ಶಾಂತಿ ಹೇಳ್ತಿರುವಾಗ ಯಾರ್ಯಾರನ್ನ ಅಂದ್ರೆ ಯಾರನ್ನ ಅಂತಾನೆ ಸೂರ್ಯ. ಅದೇ ಕಣೋ ಆ ರೋಹಿಣಿ ಮಗ ಇದ್ದಾನಲ್ಲ ಕ್ರಿಶ್, ಅವನನ್ನ ನೋಡಿ ಮಾತಾಡ್ತಿದ್ರಂತೆ. ಹಾಗಂತ ಮನೋಜ ಹೇಳ್ತಾನೆ. ಓ ಹೌದಾ, ಹಾಗಂತ ಸೂರ್ಯ ಹೇಳ್ತಿರುವಾಗ ಏನೋ ಹೌದಾ ಅಂತ ಕೇಳ್ತಿದ್ಯಾ, ಒಂದೇ ಸರಿ ಬಾ ಪುಟ್ಟ ಅಂತ ಮನೆಗೆ ಕರ್ಕೊಂಡ್ ಬರ್ತೀರಾ ಅಂತಾಳೆ. ಈ ಸಿಚುವೇಶನ್ ಅಂತದ್ದು ಎಲ್ಲರ ಬೈಲು ಅದೇ ಬರೋದು ಅಂತ ಸೂರ್ಯ ಹೇಳ್ತಾನೆ. ಏಯ್ ಏನ್ ಕಿಂಡಲ್ ಮಾಡ್ತಿದ್ಯಾ, ಏನಕ್ಕೋ ನೀನ್ ಹೆಂಡತಿ ಆ ಮರಿದೇವನ ಮಾತಾಡ್ತಿದ್ದು, ಅದು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತೆಗೆದುಕೊಡ್ತಿದ್ಲು ಗೊತ್ತಾ ನಿನ್ಗೆ ಅಂತಾಳೆ. ಚಾಕ್ಲೇಟಾ ಬಿಸ್ಕೆಟಾ ಎಂತದ್ದು ಅಂತ ಕೇಳ್ತಾನೆ ಸೂರ್ಯ. ಏಯ್ ಈಗೇನ್ ಅದು ಮುಖ್ಯನೇನೋ ಅಂತ ಮನೋಜ ಕೇಳ್ತಾನೆ. ಅದು ಮುಖ್ಯ ಅಲ್ಲ ಅಂತಂದ್ಮೇಲೆ ಈ ವಿಷಯನೂ ಮುಖ್ಯ ಅಲ್ಲ. ಮೀನಾ ಏನೋ ಹೂ ಕೊಡಕ್ ಹೋಗ್ತಾ ಇರ್ತಾಳೆ, ಆಗ ಕೃಷ್ಣ ನೋಡಿ ಮಾತಾಡ್ತಿರ್ತಾಳೆ. ಅದಕ್ಕೇನೀಗ ಅಂತ ಸೂರ್ಯ ಕೇಳ್ತಾನೆ. ಅದನ್ನೇ ಕಣೋ ನಾನು ಇಷ್ಟೊತ್ತು ಹೇಳ್ತಿದ್ದಿದ್ದು ಇವ್ರಿಗೆ. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಏನಕ್ಕೆ ಆ ಹುಡ್ಗನ ನೋಡಿ ಮಾತಾಡಿಸ್ಬೇಕು, ಮನೋಜ್ಗೆ ಅವರು ಯಾವಾಗ್ಲೂ ಕೆಟ್ಟದ್ನೇ ಮಾಡ್ತಿರ್ತಾರೆ ಅಂತಾಳೆ ಶಾಂತಿ. ಆಗ ಸೂರ್ಯ, ಏನ್ ಸಕ್ರೆ ಒಂದ್ ಚಿಕ್ಕ ಹುಡುಗನ್ನ ನೋಡಿ ಮಾತಾಡ್ಸೋದ್ರಲ್ಲಿ ಏನಿರುತ್ತೆ ಅಂತಾನೆ. ಅವನ್ಗೆ ಮೀನಾ ಅಂದ್ರೆ ಇಷ್ಟ, ಅಷ್ಟು ಪ್ರೀತಿ ತೋರಿಸ್ತಾನೆ. ಆ ಪಾರ್ಲರಮ್ಮ ಅವನಮ್ಮ ಅಂತ ಗೊತ್ತಾಗೋಕ್ಕೂ ಮುಂಚೆ ಕೃಷಿ ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದಾನೇ ಇದ್ದಿದ್ದು ಅಂತಾನೆ. ಅದನ್ನೇ ಬೇಡ ಅಂತ ಹೇಳ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ಆಗ ಮನೋಜ, ಏಯ್ ಆ ಹುಡುಗ ಏನ್ ಸಾಧಾರಣನವನು ಅನ್ಕೊಂಡಿದ್ಯೇನೋ, ರೋಹಿಣಿ ಅವನ್ಗೆ ಎಲ್ಲಾನು ಹೇಳ್ಕೊಟ್ಟು ಸ್ಪೈ ತರ ಬಿಟ್ಟಿದ್ದಾಳೆ ಅಂತಾನೆ. ಅವಳು ಇನ್ಫಾರ್ಮೇಶನ್ ಎಲ್ಲಾನು ಅವನಿಂದಾನೇ ತಿಳ್ಕೊತಾಳೆ ಅಂತಾನೆ. ಹೌದೌದು, ಇವನ್ ದೊಡ್ಡ ಅಮೆರಿಕ ಪ್ರೆಸಿಡೆಂಟ್, ಸ್ಪೈನ ಬಿಟ್ಟು ಇವನ್ ಮಾಡ್ತಿರೋ ಕೆಲ್ಸನೆಲ್ಲಾನು ತಿಳ್ಕೊತಾರಂತೆ. ಹೋಗೋ ಹೋಗೋ ಅಂತಾನೆ ರವಿ. ಸೂರ್ಯ ಹಾಗೆ ಜೋರಾಗಿ ನಗ್ಬಿಡ್ತಾನೆ. ಏಯ್ ನಿನ್ ಬಗ್ಗೆ ತಿಳ್ಕೊಳಕ್ಕೆ ಸ್ಪೈ ಹಾಕೋಬೇಕು, ಪಾಲರಮ್ಮ ಫೋನ್ ಮಾಡಿ ಕೇಳಿದ್ರೆ ಸಾಕು ನೀನ್ ಎಲ್ಲಾನು ಬೊಗಳ್ಬಿಡ್ತೀಯ, ಅದನ್ನೇ ತಾನೇ ನೀನ್ ಇದುವರೆಗೂ ಮಾಡ್ತಿರೋದು ಅಂತಾನೆ. ಲೇ ಅರ್ಥ ಮಾಡ್ಕೊಳ್ಳೋ, ರೋಹಿಣಿಯ ಹುಡುಗನ ಮುಂದೆ ಇಟ್ಕೊಂಡು ಈ ಮನೆಗ್ ಬರೋಕ್ ಟ್ರೈ ಮಾಡ್ತಿದ್ದಾಳೆ ಅಂತಾನೆ. ಅವಳು ಬರೋದು ಬಿಡೋದು ಆ ಹುಡುಗನ್ ಕೈಲೆಲ್ಲ ಇರೋದು, ನಿನ್ ಕೈಲಿ ಇರೋದು. ನೀನ್ ದಾರಿ ಮಾಡ್ಕೊಟ್ರೆ ತಾನೆ ಆಯಮ್ಮ ಮನೆಗ್ ಬರೋದು. ಅದಕ್ಕೂ ಮೀರಿ ಆ ಪೌಡ್ರು ಮನೆಗೇನಾದ್ರೂ ಬಂದ್ರೆ ಈ ಸಕ್ರೆ ಸುಮ್ನೆ ಬಿಟ್ಬಿಡ್ತಾರ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಅವಳು ಬರ್ತಿದಂಗೆನೆ ಬಡ್ದು ಮನೆಯಿಂದ ಆಚೆ ಹಾಕ್ತೀನಿ ಅಂತಾಳೆ ಶಾಂತಿ. ಮತ್ತೇನಕ್ಕೆ ಸಕ್ರೆ ಅಷ್ಟೊಂದು ಭಯ ಪಡ್ತೀರಾ ಅಂತಾನೆ ಸೂರ್ಯ. ಅದೆಲ್ಲ ನನಗ್ ಗೊತ್ತಿಲ್ಲ, ನೀನ್ ಹೆಂಡ್ತಿ ಇನ್ಮೇಲೆ ಆ ಹುಡುಗನ ನೋಡ್ಬಾರ್ದು ಅಂತಾಳೆ ಶಾಂತಿ. ಏ ಶಾಂತಿ, ನೀನೇನೋ ಅವಳು ಇರೋವರೆಗೂ ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ಹೇಳ್ತಿದ್ದೆ, ಈಗ ಅವಳನ್ನ ಮನೆಯಿಂದ ಆಚೆನೂ ಹಾಕ್ಬಿಟ್ಟೆ. ಈಗ ಅವಳು ಯಾರನ್ನ ನೋಡಿ ಮಾತಾಡ್ಸಿದ್ರೆ ನಿನ್ಗೇನಾಗ್ಬೇಕು ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ, ಅವಳು ಯಾರನ್ನ ಬೇಕಾದ್ರೂ ನೋಡಿ ಮಾತಾಡ್ಲಿ, ಆದ್ರೆ ಮನೋಜ್ಗೆ ಸಂಬಂಧಪಟ್ಟಿರೋರು ಯಾರನ್ನು ಯಾರು ಮೀಟ್ ಮಾಡ್ಬಾರ್ದು ಅಂತಾಳೆ. ಆಗ ಸೂರ್ಯ, ಸಕ್ರೆ ಇದ್ರಲ್ಲಿ ಮನೋಜ್ಗೂ ಕ್ರಿಶ್ಗೂ ಏನ್ ಸಂಬಂಧ ಅಂತಾನೆ. ಪಾರ್ಲರಮ್ಮನ್ಗೂ ಕ್ರಿಶ್ಗೂ ಸಂಬಂಧ ಇದೆ, ಪಾರ್ಲರಮ್ಮನ್ಗೂ ಈ ಮನೋಜನ್ಗೂ ಸಂಬಂಧ ಇದ್ರೆ ತಾನೆ ಕ್ರಿಶ್ಗೂ ಇವನ್ಗೂ ಸಂಬಂಧ ಇರೋದು. ಲೇ ನಿನ್ಗೂ ಪಾರ್ಲರಮ್ಮನ್ಗೂ ಸಂಬಂಧ ಏನಾದ್ರು ಇದೆಯೇನೋ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ, ಲೇ ಏನೇನೋ ಮಾತಾಡಿ ಗೊಂದಲ ಸೃಷ್ಟಿ ಮಾಡ್ಬೇಡ್ಬೋ ಅಂತಾನೆ. ಲೇ ನೀನು ಕಣ ಗೊಂದಲ ಸೃಷ್ಟಿ ಮಾಡೋದು, ನೀನ್ ಸುಮ್ನೆ ಇದ್ರೆ ಇಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಅಪ್ಪ ಇವ್ನ್ ಎಂತ ಬುದ್ಧಿ ಗೊತ್ತೇನಪ್ಪ, ಇವ್ನ್ ಅವಾಗವಾಗ ಎಮ್ಮನ್ ಜೊತೆ ಮಾತಾಡ್ತಿರ್ತಾನೆ, ಆ ಪಾರ್ಲರಮ್ಮ ಕರೆದ್ರೆ ಹೋಗ್ತಾನೆ, ಅಂಗಡಿಲ್ ಮಾತಾಡ್ತಾನೆ, ಒಂದಿನ ಡೈವರ್ಸ್ ಬೇಡ ಅಂತ ಹೇಳಿದ್ನೆ ಅಂತಾನೆ ಸೂರ್ಯ. ಆಗ ಶಾಂತಿ ಮನೋಜನ ಕೋಪದಲ್ಲಿ ನೋಡ್ತಾಳೆ. ಆಗ ಮನೋಜ, ಅಯ್ಯೋ ಅಮ್ಮ ನಾನ್ ಆ ರೀತಿ ಎಲ್ಲ ಹೇಳಲ್ಲ ಅಮ್ಮ ಅಂತಾನೆ. ಇಲ್ಲಿ ನೋಡು ಶಾಂತಿ, ಕೃಷ್ಣ ನೋಡಿ ಮಾತಾಡ್ಸಿದ್ರೆ ಯಾವ ಸಮಸ್ಯೆನೂ ಇಲ್ಲ. ಒಂದ್ ವೇಳೆ ಕೃಷ್ಣ ನಾನೇನಾದ್ರೂ ನೋಡಿದ್ರೆ ನಾನು ಅವನನ್ನ ಮಾತಾಡಿಸ್ತೀನಿ, ಅವ್ನ್ ಚಿಕ್ಕ ಹುಡುಗ ತಾನೆ, ನೀನ್ ಯಾಕಷ್ಟು ಭಯ ಪಡ್ತೀಯ ಅಂತಾರೆ ರಂಗನಾಥ್ ಅವರು. ಅಪ್ಪ ಮತ್ತೆ ಇವನು ಆ ಪಾರ್ಲರಮ್ಮನ ಜೊತೆ ಸೇರ್ಲಿಲ್ಲ ಅಂದ್ರೆ ನಮ್ಗೆ ಯಾವ ಭಯನೂ ಇಲ್ಲ ಅಪ್ಪ ಅಂತಾನೆ ಸೂರ್ಯ. ಲೇ ಇವ್ನ್ ಯಾಕೋ ಮತ್ತೆ ಅವಳ ಹತ್ರ ಹೋಗ್ತಾನೆ, ಅವಳ ಬಗ್ಗೆ ಗೊತ್ತಾಗಿದ ತಕ್ಷಣ ಇವನೇ ತಾನೇ ಮನೆಯಿಂದ ಆಚೆ ಹಾಕಿದ್ದು ಅಂತಾಳೆ. ಸಕ್ರೆ ಅವನ ಹೆಂಡತಿನ ಅವನೇ ತಾನೇ ಆಚೆ ತಳ್ಬೇಕಾಗಿರೋದು, ಇನ್ನೇನ್ ನಾವ್ ತಳಕಾಗುತ್ತಾ ಅಂತಾನೆ ಸೂರ್ಯ. ಆಗ ರವಿ ಜೋರಾಗಿ ನಗ್ತಾ ಇರ್ತಾನೆ, ಸೂರ್ಯ ಕೂಡ ನಗ್ತಾ ಇರ್ತಾನೆ. ಆಗ ಅಲ್ಲಿಗೆ ಶ್ವೇತಾ ಬರ್ತಾಳೆ. ಮನೋಜ ಶ್ವೇತಾನ ನೋಡಿ ಕಳ್ದೋಗ್ತಾನೆ. ತಕ್ಷಣ ಶ್ವೇತಾ, ಹಾಯ್ ದೊಡ್ಡಮ್ಮ ಹಾಯ್ ದೊಡ್ಡಪ್ಪ ಅಂತಾಳೆ. ಶಾಂತಿ ಹೋಗಿ ಬಾಮ್ಮ ಹಾಗಂತ ಅವಳ ಹತ್ರ ಹೋಗ್ತಿದ್ದಂಗೆ ದೊಡ್ಡಮ್ಮ ಅಂತ ಶ್ವೇತಾ ಶಾಂತಿನ ತಪ್ಕೊಂಡ್ ಬಿಡ್ತಾಳೆ. ಹೇಗಿದ್ದೀರಾ ದೊಡ್ಡಮ್ಮ, ದೊಡ್ಡಪ್ಪ ಹೇಗಿದ್ದೀರಾ ಅಂತ ಕೇಳ್ತಾಳೆ ಶ್ವೇತಾ. ಚೆನ್ನಾಗಿದ್ದೀನಮ್ಮ ಅಂತ ಶಾಂತಿ ಹೇಳ್ತಾಳೆ. ಮನೋಜನ ನೋಡಿ ಹಾಯ್ ಅಣ್ಣ ಹೇಗಿದ್ದೀರಾ ಅಂತ ಕೇಳ್ತಾಳೆ ಶ್ವೇತಾ. ಮನೋಜ ಹುರ್ಕೊಂಡು ಓಕೆ ಓಕೆ ಅಂತಾನೆ. ಆಗ ಸೂರ್ಯ, ಅಪ್ಪ ಯಾರಪ್ಪ ಇದು ದಿಢೀರಂತ ದೊಡ್ಡಪ್ಪ ದೊಡ್ಡಮ್ಮ ಅಂತ ಹೇಳ್ತಿದ್ದಾರೆ, ನಮ್ ಸ್ವಂತದವ್ರು ಯಾರು ಇಲ್ವಲ್ಲಪ್ಪ ಆ ತರದವ್ರು ಅಂತಾನೆ. ನಾನ್ ನೋಡಿರೋ ನೆನ್ಪು ಇಲ್ವಲ್ಲ ಅಂತಿರುವಾಗ ರಂಗನಾಥ್ ಅವರು, ಮನೋಜ್ಗೆ ಹುಡ್ಗಿ ನೋಡಕ್ ಹೋಗಿದ್ರಲ್ಲ ಅಲ್ಲೇ ಸಿಕ್ಕಿದ್ದು ಅಂತಾರೆ ರಂಗನಾಥ್ ಅವರು. ಮತ್ತೆ ಇವ್ರು ಅಂತ ರವಿ ಕೇಳ್ತಾನೆ. ನಾನೇ ಮದ್ವೆ ಹುಡ್ಗಿ, ನನ್ನನ್ನೇ ನೋಡಕ್ ಬಂದಿದ್ದು ಅಂತ ಶ್ವೇತಾ ಹೇಳ್ತಾಳೆ. ರವಿ ನಗ್ತಾ ಇರ್ತಾನೆ. ಓ ಆ ಶ್ವೇತಾನಾ ಅಂತ ಸೂರ್ಯ ಕೇಳ್ತಾನೆ. ಇವನು ನನ್ನ ಎರಡನೇ ಮಗ ಸೂರ್ಯ ಅಂತ ರಂಗನಾಥ್ ಅವರು ಪರಿಚಯ ಮಾಡ್ಕೊಡ್ತಾರೆ. ಹಾಯ್ ಸೂರ್ಯಣ್ಣ, ನೈಸ್ ಟು ಮೀಟ್ ಯು ಅಂತ ಪರಿಚಯ ಮಾಡ್ಕೊತಾಳೆ ಶ್ವೇತಾ. ಥ್ಯಾಂಕ್ ಯು, ನನ್ನ ಹೆಂಡತಿ ಹೆಸರು ಮೀನಾ ಹಾಗಂತಾನೆ ಸೂರ್ಯ. ಓ ಸೂರ್ಯ ಮೀನಾ, ನೈಸ್, ಮೀನಾ ಅನ್ನೋ ಹೆಸರು ತುಂಬಾನೇ ಚೆನ್ನಾಗಿದೆ ಅಂತಾಳೆ. ಹೌದಾ ತಂಗಿ, ನನಗೆ ಮೀನಾ ಅಂದ್ರೆ ತುಂಬಾ ಇಷ್ಟ.
ನನ್ಗೂ ಕೂಡ ಇಷ್ಟ ದಿನ ತಂಗಿ ಇರ್ಲಿಲ್ಲ, ಆದ್ರೆ ನೀನೀಗ ಅಣ್ಣ ಅಣ್ಣ ಅಂತ ಕರಿತಿದ್ಯಲ್ಲ, ಇದನ್ನ ಕೇಳಿ ತುಂಬಾನೇ ಸಂತೋಷ ಆಗ್ತಿದೆ ಅಂತಾನೆ. ಅಲ್ವೇನೋ ಅಂತ ಮನೋಜ್ ಕಡೆ ತಿರುಗಿ ಕೇಳ್ತಾನೆ ಸೂರ್ಯ. ಇವನು ನನ್ 3ನೇ ಮಗ ರವಿ ಅಂತ ಪರಿಚಯ ಮಾಡಿಸ್ತಾರೆ ರಂಗನಾಥ್ ಅವರು. ಹಾಯ್ ರವಿ ಅಂತ ರವಿನೂ ಕೂಡ ಪರಿಚಯ ಮಾಡ್ಕೋತಾಳೆ. ಹಲೋ ಅಂತಾನೆ ರವಿ. ದೊಡ್ಡಪ್ಪ, ನಮ್ಮ ಮನೆಯಲ್ಲಿ ನಾನು ಒಬ್ಳೆ ಮಗಳು, ಆದ್ರೀಗ ನನ್ಗೆ ಇಬ್ರು ಅಣ್ಣಿರು, ಒಬ್ಬ ತಮ್ಮ ಸಿಕ್ಕಿದ್ದಾರೆ ಹಾಗಂತ ಖುಷಿ ಪಡ್ಕೊಂಡು ಹೇಳ್ತಾ ಇರ್ತಾಳೆ ಶ್ವೇತಾ. ಆಗ ಮನೋಜ ಅಣ್ಣ ಅಣ್ಣ ಅಂತ ನನ್ ಪ್ರಾಣ ತಿಂತಿದ್ದಾಳಲ್ಲ ಅಂತ ಅನ್ಕೋತಾನೆ. ಏನಮ್ಮ ದಿಢೀರಂತ ಈ ಕಡೆ ಅಂತ ಶಾಂತಿ ಕೇಳ್ತಾಳೆ. ಪಕ್ಕದ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅವತ್ತು ಮಹಡಿಲಿ ಮನೋಜ್ ಅಣ್ಣನ್ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಮನೆ ಇಲ್ಲೇ ಇರೋದು ಅಂತ ಹೇಳಿದ್ರು. ಹಾಗಂತ ಶ್ವೇತಾ ಹೇಳ್ತಿರುವಾಗ, ಓಹೋ ಅಣ್ಣ ಹೇಳಿದ್ರಾ ಹಾಗಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಶ್ವೇತಾ. ಸೂರ್ಯ ಅಣ್ಣ, ನೀನ್ ಅದಕ್ಕೆನ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಕೇಳ್ತಾಳೆ ಶ್ವೇತಾ. ಆದಷ್ಟು ಬೇಗ ಅಂತಾನೆ ಸೂರ್ಯ. ರವಿ, ನಿಮ್ ಹೆಂಡತಿ ಹೆಸರೇನು ಅಂತ ಕೇಳ್ತಾಳೆ. ಶ್ರುತಿ ಅಂತಾನೆ ರವಿ. ಮನೋಜ್ ಅಣ್ಣನ್ಗೆ ಡಿವೋರ್ಸ್ ಆಯ್ತು, ಸೊ ಅವ್ರ ಹೆಂಡತಿನ ನೋಡಕ್ಕಾಗಲ್ಲ. ನಿಮ್ಮಿಬ್ರು ಹೆಂಡತಿನ ನಾನ್ ಯಾವಾಗ ನೋಡೋದು? ದೊಡ್ಡಮ್ಮ ಈಗ ಕಾಲ್ ಮಾಡಿದ್ರೆ ಬರ್ತಾರಲ್ವಾ ಅಂತ ಕೇಳ್ತಾಳೆ. ಈಗ ಅವ್ರು ಬರಕ್ ಆಗಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ನಾನ್ ಹೆಂಡತಿ ಬಿಡೋದು ಎಲ್ಲ ಸಕ್ಕರೆ ಕೈಲೇ ಇದೆ ಅಂತ ಸೂರ್ಯ ಹೇಳ್ತಾನೆ. ಅವ್ರು ಈಗ ಬರಕ್ ಆಗಲ್ಲಮ್ಮ, ಅವ್ರು ಬಂದಾಗ ನಾನೇ ಹೇಳ್ತೀನಿ, ಅವಾಗ ನೀನ್ ಬಂದ್ ನೋಡುವಂತೆ ಅಂತಾಳೆ ಶಾಂತಿ. ಎಲ್ಲಾರು ಊಟ ಮಾಡಿದ್ರಾ ಅಂತ ಕೇಳ್ತಾಳೆ ಶ್ವೇತಾ. ಇನ್ಮೇಲ್ ಮಾಡ್ಬೇಕಮ್ಮ ಅಂತ ಶಾಂತಿ ಹೇಳ್ತಾಳೆ. ಏನ್ ಸ್ಪೆಷಲ್ ಇವತ್ತು ಅಂತ ಶ್ವೇತಾ ಸೀದಾ ಡೈನಿಂಗ್ ಟೇಬಲ್ ಹೋಗ್ತಾಳೆ. ಇದೇನಿದು ಹೊಸ ತಲೆನೋವು ಅಂತ ಶಾಂತಿ ಅನ್ಕೋತಾಳೆ. ಶ್ವೇತಾ ಹೋಗಿ ಟೇಸ್ಟ್ ನೋಡಿ, ವೆಜ್ಜಾ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತಾಳೆ. ತುಂಬಾನೇ ಚೆನ್ನಾಗಿದೆ. ದೊಡ್ಡಮ್ಮ ಕುಕ್ ಮಾಡಿದ್ರಾ ಹಾಗಂತ ಕೇಳ್ತಾಳೆ. ಇಲ್ಲ, ಇದನ್ನ ಕುಕ್ ಮಾಡಿದ್ದು ರವಿ ಹೋಟೆಲ್ ಶೆಫ್ ಅಂತ ಹೇಳ್ತಾನೆ ಸೂರ್ಯ. ಹೌದಾ, ನಿಮ್ ಕುಕಿಂಗ್ ಎಮ್ಮಿ ಅಂತಾಳೆ. ಥ್ಯಾಂಕ್ ಯು ಅಂತಾನೆ ರವಿ. ನಾನ್ ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ದೀನಲ್ವಾ ಅಂತ ಶ್ವೇತಾ ಕೇಳ್ತಾಳೆ. ಚೇಚೆ ಹಾಗೇನಿಲ್ಲ ಅಮ್ಮ, ಈ ಮನೆಯಲ್ಲಿ ಸಕ್ಕರೆನ ಬಿಟ್ರೆ ಓವರ್ ಆಗಿ ಯಾರು ಮಾತಾಡಲ್ಲ ಅಂತಾನೆ ಸೂರ್ಯ. ಹೊಸ ಫ್ಯಾಮಿಲಿ, 3 ಜನ ಬ್ರದರ್ಸ್ ಸಿಗ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟೆ ಅಂತಾಳೆ ಶ್ವೇತಾ. ನಮಗೂ ಕೂಡ ಒಬ್ಳು ತಂಗಿ ಸಿಕ್ಕಿದ್ಲಲ್ಲ, ತುಂಬಾನೇ ಸಂತೋಷ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಏನೋ ಮನೋಜ ಅಂತಿರುವಾಗ, ಹೌದೌದು ಅಂತಾನೆ ಮನೋಜ. ಸೂರ್ಯಣ್ಣ, ನೀವ್ ಮಾತಾಡ್ತಿರೋದು ನಂಗೆ ತುಂಬಾ ಇಷ್ಟ ಆಯ್ತು, ಇದ್ರಲ್ಲಿ ನಿಮ್ ನಂಬರ್ನ ಎಂಟ್ರಿ ಮಾಡ್ಕೊಡಿ ಅಂತ ಫೋನ್ ಕೊಡ್ತಾಳೆ. ಹೌದಾ, ಥ್ಯಾಂಕ್ ಯು ಅಂತ ಸೂರ್ಯ ನಂಬರ್ ಕೊಡ್ತಾನೆ. ನೀವ್ ಯಾವಾಗ ಬೇಕಾದ್ರೂ ನನಗೆ ಫೋನ್ ಮಾಡ್ಬೋದು ಅಂತಾಳೆ. ನಾನು ಫೋನ್ ಮಾಡ್ಬೋದಲ್ವಾ ಅಂತ ಕೇಳ್ತಾಳೆ ಶ್ವೇತಾ. ಯಾವಾಗ ಬೇಕಾದ್ರೂ ಮಾಡ್ಬೋದು, ನಂಗೆ ತಂಗಿ ಅಂದ್ರೆ ತುಂಬಾನೇ ಇಷ್ಟ ಅಂತಾನೆ ಸೂರ್ಯ. ರವಿ ಹತ್ರನೂ ನಂಬರ್ ತಗೋತಾಳೆ. ಮನೋಜಣ್ಣ, ನಿಮ್ ನಂಬರು ಅಂತಾಳೆ ಶ್ವೇತಾ. ಆಗ ಮನೋಜ, ಅದು ನನ್ ನಂಬರ್ ಏನ್ ಬೇಡ ಅಂತಾನೆ. ಯಾಕಣ್ಣ ಅಂತಾಳೆ ಶ್ವೇತಾ. ಅದು ತಂಗಿ ಅಂತ ಅವ್ನಿಗಿನ್ನೂ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತಾನೆ ಸೂರ್ಯ. ಓ ಹೌದಾ, ಅದೆಲ್ಲ ಸರಿ ಹೋಗುತ್ತೆ ಮನೋಜಣ್ಣ ಅಂತಿರುವಾಗ, ಓಕೆ ಅಣ್ಣ ಅಣ್ಣ ಅಂತಿದೆಯಲ್ಲ ಅಂತಾನೆ ಮನೋಜ. ಲೇ, ನೀನ್ ಅಣ್ಣ ಅವ್ಳ ತಂಗಿ ಕಣೋ ಅಂತಾನೆ ಸೂರ್ಯ. ದೊಡ್ಡಪ್ಪ, ನಾನ್ ನಿನ್ ಬರ್ತೀನಿ, ಅವಾಗ ಬರ್ತಾನೆ ಇರ್ತೀನಿ ಹಾಗಂತ ಶ್ವೇತಾ ಹೇಳ್ತಾಳೆ. ಧಾರಾಳವಾಗಿ ಬಾಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ರವಿ, ನಿಮ್ ಕುಕಿಂಗ್ ನಾನು ಊಟ ಮಾಡ್ತೀನಿ ಅಂತಾಳೆ. ಖಂಡಿತ ಅಂತಾನೆ ರವಿ. ಎಲ್ರು ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತಾಳೆ. ಮನೋಜ, ನೀನು ಬಾರೋ ಅಂತಿರುವಾಗ ಬೇಡ ಅಂತಾನೆ ಮನೋಜ. ಸೂರ್ಯ ಅವನನ್ನ ಹೇಳ್ಕೊಂಡು ಹೋಗ್ತಾನೆ. ತಂಗಿ ಕರಿತಿದ್ದಾಳೆ ಬಾರೋ ಅಂತಾನೆ. ಮೈಂಡ್ ಮಾಡಿ ಮನೋಜಣ್ಣ ಅಂತ ಹೇಳ್ತಿರುವಾಗ ಮನೋಜ ಏನು ಬೇಡ ಅಂತ ಹ್ಯಾಪ್ ಮಾಡಿ ಹಾಕೊಂಡಿರ್ತಾನೆ. ನಗು ಅಂತ ಶಾಂತಿ ಹೇಳ್ತಾಳೆ. ಮನೋಜ ಹೆಂಗೆಂಗೋ ನಗ್ತಾನೆ. ಶ್ವೇತಾ ಸೆಲ್ಫಿ ತಗೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನೀವು ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.